ತರುಣ್, ನೋಡಿದೆ ನಮ್ಮ ದುರ್ಗನ ಎಷ್ಟೊಂದು ಸ್ವೀಟ್ ಆ್ಯಂಡ್ ಸಾಫ್ಟ್ ಅಲ್ವಾ? ಸ್ವೀಟಾ? ಶರತ್ ಸ್ವಲ್ಪ ಕಣ್ಬಿಟ್ಟು ನೋಡು. ದುರ್ಗಾ ಹೊಡಿಯೋದನ್ನ ನೋಡ್ತಿದ್ರೆ ನನಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನೀನು ಸ್ವೀಟ್ ಅಂತಿದ್ಯಲ್ಲ. ಯಪ್ಪ ದೇವ್ರೆ, ಪ್ರೀತಿಗೆ ನಿಜವಾಗ್ಲೂ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಬ್ರೇನೂ ಇಲ್ಲ ಅಂತ ಅನ್ಸತ್ತೆ. ಪಾಪ ಅಲ್ಲಿ ಅವಳು ಒಬ್ಳೆ ಫೈಟ್ ಮಾಡ್ತಿದ್ರೆ ಇವ್ರಿಗೆ ಅವಳು ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾಳಂತೆ. ದೇವ್ರೆ, ಇನ್ನು ಏನೇನು ನೋಡಬೇಕು. ಅದಕ್ಕೆ ಶಾನ್ವಿ, ನೀನು ಈ ಥರ ಇದ್ರೆ ಆಗೋದಿಲ್ಲ. ಇಂಥವ್ರನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಹೋಗು, ನೀನೊಂದೆರಡು ಹೊಡಿ. ಶಾನ್ವಿ, ನಾನು ಇದೀನಿ ತಾನೆ, ಹೋಗಿ ಹೊಡಿ. ಹೋಗಿ ಹೊಡಿ ಶಾನ್ವಿ. ಶರತ್, ಹೋಗ್ಬಿಡೋರ್ನ ಕಾಪಾಡು. ಹೀಗೆ ನಡೀತಾ ಇದ್ರೆ ದುರ್ಗಾ ಅವ್ರನ್ನೆಲ್ಲ ಕೊಂದ್ಬಿಡ್ತಾಳೆ. ಓಹೋ, ಅಂಥ ರಿಸ್ಕ್ ಎಲ್ಲ ನಾನು ತೊಗೊಳಲ್ಲ. ಬೇಕಾದ್ರೆ ನೀನು ಹೋಗಿ ಸೇವ್ ಮಾಡು. ನಾನಾ? ನೀನೇ ತಾನೇ ಹೇಳಿದ್ದು ಶಾನ್ವಿ ಮದುವೆ ಆಗ್ತೀನಿ ಅಂತ. ಇವಾಗ ನೋಡಲ್ಲಿ, ಇಲ್ಲಿವರೆಗೂ ದುರ್ಗಾ ಫೈಟ್ ಮಾಡ್ತಾ ಇದ್ಲು, ಇವಾಗ ದುರ್ಗಾ ಶಾನ್ವಿಗೂ ಫೈಟ್ ಹೇಳ್ಕೊಡ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಮದುವೆ ಆದಮೇಲೆ ಏನಾದರೂ ಎಡ್ಬಿಟ್ಟಾದರೆ ನಿನ್ನ ಫುಟ್ಬಾಲ್ ಆಡ್ಬಿಡ್ತಾಳೆ. ನೋಡು, ಈ ರಿಸ್ಕ್ ನೀನು ತೊಗೋಬೇಕೋ ಏನೋ ಯೋಚನೆ ಮಾಡು. ಆಹಾ ಹಾ ಹಾ, ಶರತ್, ನಿಮ್ಮ ಇಮ್ಯಾಜಿನೇಷನ್ಗೆ ಅವಾರ್ಡ್ ಅಂತೂ ಕೊಡಲೇಬೇಕು. ಏಯ್! ಯಪ್ಪ ದುರ್ಗಾ, ಏನದು ಫೈಟು? ಇವತ್ತು ಯಾವುದಾದ್ರು ಆ್ಯಕ್ಷನ್ ಮೂವಿ ನೋಡ್ಕೊಂಬಂದಿದ್ಯಾ ಹೆಂಗೆ? ರೌಡಿಗಳಿಗೆ ಹಂಗೆ ಬಾರಿಸ್ತಾ ಇದ್ದೆ. ಯಪ್ಪ, ನಿನ್ನ ಹತ್ರ ನಿಂತ್ಕೊಳ್ಳೋಕೆ ನನಗೆ ಭಯ ಆಗುತ್ತೆ. ಅಂದ್ರೂ ಆ ರೌಡಿಗಳು ನಾಳೆಯಿಂದ ಯಾವುದಾದ್ರೂ ಹೆಣ್ಮಗು ನೋಡಿದ ತಕ್ಷಣ ಕೈ ಮುಗಿದು ಆಶೀರ್ವಾದ ತಗೊಳ್ತಾರೆ. ಆ ರೇಂಜಿಗೆ ಬಾರಿಸಿದ್ಯಾ ನೋಡು. ದುರ್ಗಾ, ನಿನಗೆ ಈ ಥರ ಕೋಪ ಅವಾಗವಾಗ ಬರ್ತಾ ಇರುತ್ತಾ ಅಥವಾ ಸೀಸನ್ ಅಲ್ಲ? ಬಾಸು, ಇದಕ್ಕೆಲ್ಲ ನೀವೇ ಕಾರಣ. ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಈ ಥರ ಬ್ಲೇಮ್ ಮಾಡ್ತಾ ಇದೆಯಾ? ಮಾಡೋದೆಲ್ಲ ಮಾಡಿ ಏನು ಮಾಡಿದೆ ಅಂತ ಕೇಳಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ ಬಾಸು. ಓ, ಕಂಟ್ರೋಲ್. ನಿನಗೆ ನನ್ನ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತು ಅಂತ ಕೇಳ್ತಾ ಇದ್ದೀನಿ. ಮುಂದೆ ಅದೇ ರೀತಿ ತಪ್ಪಾಗಬಾರ್ದಲ್ವಾ, ಅದಕ್ಕೆ. ಏನಂದ್ರೆ ನೀವು ಬೆಳಗ್ಗೆ ಏನಂದೆ? ಹೆಣ್ಮಕ್ಳು ಯಾವ ಮಾತು ಕೇಳೋದಿಲ್ಲ. ಈ ಗೋಡೆಗೆ ಮೊಳೆ ಹೊಡೆದ್ರೆ ಅದು ಒಳಗೆ ಹೋಗುತ್ತೆ. ಆದ್ರೆ ಹೆಣ್ಮಕ್ಳು ತಲೆಗೆ ಏನಾದ್ರು ಹೇಳಿದ್ರೆ ಅವ್ರ ತಲೆ ಒಳಗಡೆ ಹೋಗೋದೇ ಇಲ್ಲ. ಹೆಣ್ಮಕ್ಳದು ತಲೆ ಬುದ್ಧಿ ಅಂತೆಲ್ಲ ಹೇಳಿದ್ರಿ ಅಲ್ವಾ? ಅಷ್ಟಕ್ಕೇನಾ? ಸಮಾಧಾನ. ಬೆಳಗ್ಗೆಯಿಂದ ನನ್ನ ತಲೆ ಕೆಡ್ಸಿದ್ರಿ, ನನ್ನ ರಕ್ತ ಕುದಿಯೋ ಹಾಗೆ ಮಾಡಿದ್ರಿ. ಅದಕ್ಕೇನೆ ಇವತ್ತ ರೌಡಿಗಳಿಗೆ ಈ ಗತಿ ಬಂದಿರೋದು. ಇದಕ್ಕೆಲ್ಲ ನೀವೇ ಕಾರಣ ಬಾಸು. ಇರ್ಬೋದು ದುರ್ಗಾ, ಆದರೆ ನಿನಗೆ ಕೋಪ ಬಂದಾಗ ಈ ರೇಂಜಿಗೆ ರಣರಂಗ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮು ನಿನ್ನ ಜೊತೆ ಜಗಳ ಆಡೋಕ್ಕಿಂತ ಮುಂಚೆ ನಾನು ಹೋಮ್ ಮಿನಿಸ್ಟ್ರಿಗೆ ಕಾಲ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಕರೆಸ್ಕೊಂಡು ಹಾಗೆ ಓಡಾಡ್ತಾ ಇರಬೇಕು. ಇಲ್ಲ ಅಂದರೆ ನನ್ನ ಗತಿ ಏನು? ಬಾಸು, ಇರಿ ನೀವು. ತರುಣ್, ಇವರಿಬ್ರು ಜಗಳ ಮಾಡಿದ್ರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವಾ? ನಮ್ಮ ಅಣ್ಣ ಅದಕ್ಕೆನ ಪಟಾಯಿಸೋ ಸ್ಟೈಲೇ ಬೇರೆ. ಹೌದು ಶಾನ್ವಿ, ತುಂಬ ಡೇಂಜರಸ್. ಹಾಂ, ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿದೆ. ಹಾಂ. ಹೌದು ಪುರೋಹಿತರೆ, ನೀವು ಹೇಳಿದ ಐಟಮನ್ನೆಲ್ಲ ನಾನೇ ಖುದ್ದಾಗಿ ತಂದುಕೊಡ್ತೀನಿ.
ಆದರೆ ಹೋಮದ ಸಿದ್ಧತೆ ಮಾತ್ರ ಸರಿಯಾಗಿ ಆಗಬೇಕು. ನೀವು ಹೇಳಿದ ಮುಹೂರ್ತ ಟೈಮಿಗೆ ಸರಿಯಾಗಿ ಆ ಕಾರ್ಯ ನಡಿಬೇಕು. ಓಕೆನಾ? ಸರಿ, ಇಡ್ತೀನಿ. ಅಪ್ಪ, ಏನೋ ಸಿದ್ಧತೆ ಬಗ್ಗೆ ಮಾತಾಡ್ತಾ ಇದ್ರಿ, ಏನಾದರೂ ವಿಶೇಷನಾ? ಏನಾದರೂ ಪೂಜೆ ಮಾಡಿಸ್ತಾ ಇದ್ದೀರಾ? ಪೂಜೆ ಅಲ್ಲಪ್ಪ, ಇದು ನಿಮ್ಮಮ್ಮ ದಾಕ್ಷಾಯಿಣಿಯ ತಿಥಿ ಕಾರ್ಯ. ಏನು? ಅಮ್ಮನ ತಿಥಿ ಕಾರ್ಯನ? ಅಪ್ಪ, ಏನು ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ಇಲ್ದಿದ್ದು ಇವಾಗ ಯಾಕಪ್ಪ? ಹೌದು ಶರತ್, ಇಷ್ಟು ವರ್ಷ ನಾನು ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನನ್ನ ಮನಸ್ಸು ನಿಮ್ಮಮ್ಮ ದಾಕ್ಷಾಯಿಣಿ ಸತ್ತಿದ್ದಾಳೆ ಅಂತ ಒಪ್ತಿರ್ಲಿಲ್ಲ. ಒಂದಲ್ಲ ಒಂದು ದಿವಸ ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಆದರೆ ಈ ವರ್ಷ ಅವಳು ನಮ್ಮನ್ನೆಲ್ಲ ಬಿಟ್ಟೋಗಿ 25 ವರ್ಷ ಆಯಿತು. ಅಂದರೆ ಕಾಲು ಶತಮಾನನೇ ಕಳೆದು ಹೋಯ್ತು. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಈ ವರ್ಷನಾದರೂ ಅವಳಿಗೆ ಮುಕ್ತಿ ಕೊಡಿಸೋದಕ್ಕೋಸ್ಕರ ಈ ಕಾರ್ಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ದುರ್ಗಾ, ಬಾಯಲ್ಲಿ. ಅಕ್ಕ, ಬದುಕಿರೋ ದಾಕ್ಷಾಯಿಣಿ ಅತ್ತೆ ತಿಥಿ ಕಾರ್ಯ ಮಾಡಕ್ ಹೊರಟಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ನಾವು ಆದಷ್ಟು ಬೇಗ ಹುಡುಕ್ಲೇಬೇಕು. ಇವ್ರೆಲ್ರಿಗೂ ಸತ್ಯ ಗೊತ್ತಾಗ್ಬೇಕಕ್ಕ. ಬೇಡ ದುರ್ಗಾ, ನೀನ್ ಆತರ ಪಟ್ಟು ಯಾವುದೇ ಹೆಜ್ಜೆ ಇಡಕ್ ಹೋಗ್ಬೇಡ. ನಾನೀ ಜವಾಬ್ದಾರಿನ ಸಂಪೂರ್ಣವಾಗಿ ಅಪ್ಪಂಗೆ ಬಿಟ್ಟಿದ್ದೀನಿ. ಏನು ಮಾಡಬೇಕು ಅಂತ ಅವ್ರಿಗೆ ಸರಿಯಾಗಿ ಗೊತ್ತು. ಆದರೆ ಅಪ್ಪ ಅಪ್ಪ ಅಪ್ಪನಿಂದ ಇದೆಲ್ಲ ಹೇಗೆ ಸಾಧ್ಯ ಅಕ್ಕ? ಅವರೊಬ್ಬರೇ ಹೇಗೆ ಹುಡುಕ್ತಾರೆ? ದುರ್ಗಾ, ಅಪ್ಪನ ಮೇಲೆ ಭರವಸೆ ಇಡು. ಅವ್ರ ದೈವಿಕ ಶಕ್ತಿ ಮತ್ತೆ ಜ್ಞಾನದ ಮುಂದೆ ಆ ಮಾಂತ್ರಿಕರು ಏನೂ ಅಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಪ್ಪ ನೋಡಿದ್ರೆ ದಾಕ್ಷಾಯಿಣಿ ಅತ್ತೆ ಮನೆಗೆ ಬರ್ತಾರೆ ಅಂತ ಹೇಳಿದ್ರು. ಆದರೆ ಅವ್ರು ಯಾಕೆ ಇನ್ನೂ ಬಂದಿಲ್ಲ?